ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 22-23 ದಿವಸ ಆಯಿತು ಸರ್. ಆರಂಭದಲ್ಲಿ 10-15 ದಿವಸಕ್ಕಷ್ಟೇ ಸೀಮಿತವಾಗಬಹುದೇನೋ ಈ ಯುದ್ಧ ಅಂತ ಅಂದಾಜಿಸಲಾಗಿತ್ತು. ಆದರೆ 22-23 ದಿವಸಗಳನ್ನು ಕ್ರಮಿಸಿದೆ. ಎಲ್ಲಿ ತನಕ ಸರ್ ಇದು ಯುದ್ಧ? ಇದರ ತಾರ್ಕಿಕ ಅಂತ್ಯ ಪ್ರಾಬಬ್ಲಿ ಅಮೇರಿಕನ್ಸೇ ಪ್ರೆಷರ್ ಹಾಕ್ಬೇಕು ಅಂತ ಒಂದು ಕಡೆ ಅನ್ಸುತ್ತೆ ನನಗೆ. ಯಾಕೆ ಅಂದರೆ ನೋಡಿ, ಈಗ ಟ್ರಂಪಿಗೆ ಅಲ್ಲಿನ ಒತ್ತಡನೂ ಹೆಚ್ಚಿಗೆ ಆಗ್ತಾ ಇದೆ. ಅಲ್ಲಿನ ಲೋಕಲ್ ಅಂದರೆ ಅಲ್ಲಿರೋ ಜನಗಳ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ $200 ಬಿಲಿಯನ್ ಬೇಕಾಗ್ಬೋದು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು ಯುದ್ಧ ತಾರ್ಕಿಕ ಅಂತ್ಯ ಬರಬೇಕು. ಈಗ ಕೆಲವು ಕೆಟ್ಟ ಜನಗಳು ಟೆರರಿಸ್ಟ್ ಅಂತ ಇವರೇನು ಬಿಂಬಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ನಾವು ನಿರ್ನಾಮ ಮಾಡಬೇಕಂದ್ರೆ $200 ಬಿಲಿಯನ್ ಅಷ್ಟು ನಮಗೆ ಬೇಕಾಗತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆ ಕಡೆ ಮಾರ್ಕ್ ರೂಬಿಯೋ ಆಗಲಿ, ಈ ಕಡೆ JD ವ್ಯಾನ್ಸ್ ಆಗಲಿ, ಅವ್ರ ಡಿಫೆನ್ಸ್ ಸೆಕ್ರೆಟರಿ ಆಗಲಿ, ಯಾರು ಇದರ ಬಗ್ಗೆ ಜವಾಬ್ದಾರಿ ತಗೊಳ್ಳೋ ಅಂಥ ಒಂದು ಹೇಳಿಕೆಗಳೆಲ್ಲೂ ಕಾಣ್ತಾ ಇಲ್ಲ ನಿಮಗೆ. JD ವ್ಯಾನ್ಸ್ ಕೇಳಿದ್ರೆ ಈ ಯುದ್ಧ ಯಾವಾಗ ನಿಲ್ಲಬೇಕು, ಯಾವಾಗ ಅದು ಸರಿ ಅನಿಸುತ್ತೆ ಅಂತ ಟ್ರಂಪ್ಗೆ ಬಿಟ್ಟಿದ್ದು ಅಂತಾರೆ. ಇವರು ತುಳಸಿ ಗಬಾರ್ಡ್ ಆಗಲಿ, ಇವರಾಗಲಿ, ಡಿಫೆನ್ಸ್ ಸೆಕ್ರೆಟರಿ ಆಗಲಿ, ಎಲ್ಲರೂ ಟ್ರಂಪ್ ಕಡೆ ತೋರಿಸ್ತಾರೆ ಕೈ. ಟ್ರಂಪ್ ಯಾವಾಗ ನಿಲ್ಲಿಸ್ಬೇಕು ಅನಿಸುತ್ತೋ ಅದು ನಿಲ್ಲಿಸ್ತೀವಿ, ಟ್ರಂಪ್ ಏನು ಅಚೀವ್ ಮಾಡಬೇಕು ಅನಿಸುತ್ತೋ ಅವ್ರಿಗೆ ಬಿಟ್ಟಿದ್ದು, ಅಚೀವ್ ಮಾಡಿದ ಆದಮೇಲೆ ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಮಾಡಿ. ಆ ಒಂದು ಮಟ್ಟಕ್ಕೆ ಅಲ್ಲಿನ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ರೆ ಪ್ರಾಬಬ್ಲಿ ಈ ಮಿಡ್ ಟರ್ಮ್ ಎಲೆಕ್ಷನ್ ಬೇರೆ ನವಂಬರ್ಗೆ ಬರ್ತಾ ಇದೆ. ಆಮೇಲೆ ಇನ್ಫ್ಲೇಷನ್ ಏನು ಅಮೆರಿಕಲ್ಲಿ ಕಮ್ಮಿ ಆಗಿಲ್ಲ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇದೆ. ಈವನ್ ಸೌದಿ ಈ ಒಂದು ಹೊಡೆತ ವೆಸ್ಟರ್ನ್ ಕಂಟ್ರೀಸ್ ಮೇಲೆ ಬಿಡ್ದಿರೋ ಹೊಡೆತ ಅವ್ರ ಮೇಲೂ ಬೀಳ್ತಾ ಇದೆ. ನೋಡಿ, ಅಮೆರಿಕಾದಲ್ಲಿ ಉತ್ಪಾದನೆ ಆಗ್ತಾ ಇದೆ, ಅವ್ರದ್ದೇ ಬೇಕಾಗಷ್ಟು ಫ್ಯೂಯಲ್ ರಿಸರ್ವ್ಸ್ ಇದೆ, ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದೆ, ಎಲ್ಲ ಇದೆ. ಬಟ್ ಈ ಕೆಲವು ಕೋಸ್ಟಲ್ ಲೈನ್ ಏರಿಯಾಸ್ ಅಂತ ಬರುತ್ತೆ, ಅಂದರೆ ಲೈಕ್ ಫ್ಲಾರಿಡಾ ಆಗಿರ್ಬೋದು, ಇಲ್ಲ ಪೆನ್ಸಿಲ್ವೇನಿಯಾ ಆಗಿರ್ಬೋದು, ಇಂಥ ಜಾಗಗಳಿಗೆ ಏನಂದರೆ ಅವ್ರಿಗೆ ಆ ಪೈಪ್ ಮೂಲಕ ಹರಿಸೋ ಅಂಥ ಪೆಟ್ರೋಲು ಫ್ರಮ್ ಯೂಸ್ಟನ್ ಟೆಕ್ಸಾಸ್ ದೇಶದಿಂದ ಇಲ್ಲಿ ತನಕ ಹರಿಸೋ ಅಂಥ ಫ್ಯೂಯಲ್ಲು ಸ್ಪೇನಿಂದ ಹೋಗೋದನ್ನು ಭಾಳ ಚೀಪಾಗಿ ವರ್ಕೌಟ್ ಆಗುತ್ತೆ ಅವ್ರಿಗೆ. ಅಷ್ಟು ದೂರದಿಂದ ತರಿಸೋದು. ಈ ಸ್ಪೇನ್ಗೆ ಹೆಂಗೆ ಅಂದರೆ ಈ ಅರಾಬಿಂದ ಆಯಿಲ್ ಬರುತ್ತೆ, ಅಲ್ಲಿ ರಿಫೈನ್ರಿ ಆಗಿ ದ ಪ್ಯೂರ್ ಆಯಿಲ್ ಈಸ್ ಗೋಯಿಂಗ್ ಟು ದಿ, ಅಂದರೆ ಲೈಟ್ ಆಯಿಲ್ ವಿಚ್ ಈಸ್ ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ಲಿ ಆಯಿಲ್ ಫಾರ್ ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ಗೆ ಏನಿದೆಯೋ ಆ ಒಂದು ಆಯಿಲ್ ಅವ್ರಿಗೆ ರೀಚ್ ಆಗ್ತಾ ಇರೋದು, ಅವ್ರಿಗೆ ಆ ಒಂದು ಏರಿಯಾಲೆಲ್ಲ ಭಾಳನೇ ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ವಾರಿಂದ ಏನಾಗ್ತಿದೆ, ಅಲ್ಲಿನ ಪೆಟ್ರೋಲ್ ಬೆಲೆನೂ, ಅಲ್ಲಿನ ಗ್ಯಾಸೋಲಿನ್ ಬೆಲೆ ಅಂತ, ಗ್ಯಾಸೋಲಿನ್ ಆಗಲಿ, ಅಲ್ಲಿನ ಬೇರೆ ಬೇರೆ ಫ್ಯೂಯಲ್ಸಿನ ಮಟ್ಟದಲ್ಲಿ ಏರ್ತಾ ಹೋಗ್ತಾ ಇದೆ. ಅಮೇರಿಕಾಗೂ ಆ ಒತ್ತಡ ಇದೆ. ಅಮೇರಿಕಾದವರು ಅವರು ಹೇಳಿದ್ದು ಸುಳ್ಳು, ನಾವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆದರೆ ಅದು ಏಷ್ಯಾಕ್ಕೆ ತೊಂದರೆ ಆಗ್ತಾ ಇದೆ, ಯುರೋಪಿಗೆ ತೊಂದರೆ ಆಗ್ತಾಯಿದೆ, ನಾವು ಯಾಕೆ ಬರಬೇಕು ಈ ಗಲಾಟೆಗೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಬಟ್ ಅದು ಸುಳ್ಳು ಅಂತ ನನ್ನ ಪ್ರಕಾರ, ಯಾಕಂದರೆ ಅವ್ರ ಮೇಲೂ ಕೆಲವು ಡಿಪೆಂಡೆನ್ಸಿ ಇದೆ. ಸೊ ಈ ಎಲೆಕ್ಷನ್ಸು ಹತ್ರ ಬರ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿನ ಜನ ಯಾರು ಇಂಟರ್ನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ನನಗನ್ಸುತ್ತೆ ಪ್ರಾಬಬ್ಲಿ ಟ್ರಂಪೇ ಯಾವುದೋ ಒಂದು ಘೋಷಣೆ ಮಾಡಿ ಇದನ್ನು ಮುಗಿಸ್ಬೇಕು, ಆ ಒಂದು ಮಟ್ಟಕ್ಕೆ ಬರುತ್ತೆ ಹತ್ರದಲ್ಲಿ. ಬಿಕಾಸ್ ಆಫ್ ಸೀಯಿಂಗ್ ದ ಎಲೆಕ್ಷನ್ಸ್ ಆ್ಯಂಡ್ ಡಿಸ್ಪೊಸಿಷನ್, ಪ್ರಾಬಬ್ಲಿ ಈ ಮೇ ಟೇಕ್ ಎ ಡಿಸಿಷನ್ ಟು ಸ್ಟಾಪ್ ಇಟ್ ಫಾಸ್ಟ್.